ಸಿರಿಗನ್ನಡವೇ ನನ್ನ ಉಸಿರಾಗಿರಲಿ, ಸ್ವರ್ಗಲೋಕವೇ ಕೊಟ್ಟರೂ ಬೇಕಾಗಿಲ್ಲ, ಕನ್ನಡ ಮರೆತೆಂದು ಬದುಕುವುದಿಲ್ಲ. ಅದಕ್ಕೆ ಯಕ್ಷಗಾನದಲ್ಲಿ ಚೆನ್ನಾಗಿ ಅನುಭವ ಇತ್ತು. ಹಾಡುಗಾರಿಕೆ ಹಿಮ್ಮೇಳದಲ್ಲಿ ಎಲ್ಲ ಹರಿಕತೆ ಮಾಡ್ತಾಯಿದ್ರು. ಹರಿಕತೆ ಮಾಡ್ತಾ ಮಾಡ್ತಾ ಕಾಸರಗೋಡು ಘಟಮಲ ದೇವಸ್ಥಾನದಲ್ಲಿ ನಾನು ಮೈಸೂರಿಗೆ ಹೋಗ್ಬೇಕಾದ್ರೆ ಅವ್ರದ್ದು ಸೀರಿಯಲ್ ಕತೆ ಇತ್ತು. ಅವರು ನಾನು ಮತ್ತೆ ಹೋದೆ. ಎರಡನೇ ಬಂದ ನಂತರ ಸಿಕ್ಕಿದೆ ನನಗೆ. ಮೈಸೂರಲ್ಲೇ ಸಿಕ್ಕಿದರು. ಅಲ್ಲಿ ಸಿಕ್ಕಿ ನನಗೆ ಪರಿಚಯ ಇದ್ದ ಕೆಲವರು ಅವರಿಗೆ ಪರಿಚಯ ಮಾಡಿಕೊಟ್ಟೆ. ಕತೆ ಬರೆಯುವವರಾದರು. ಮತ್ತು ಅವರು ಆ ಕೂಟದವರಿಗೂ ನಮಗೆ ಕಾಂಟ್ಯಾಕ್ಟ್ ಇಲ್ಲ. ಅದು ಸುಮ್ಮನೆ ಕೆಲ ಸಮಯ ಕಳೆದ ನಂತರ ನಾವು ಇವರು ಪೆಂಟ್ಲನಪೇಟೆಯಲ್ಲಿ ಒಂದೇ ಸ್ವತಂತ್ರವಾಗಿ ಕಾಸರಗೋಡಿಗೆ ನಾನು ಬರುವುದೇ ಇಲ್ಲ ಅಂದರೆ ಪೆಂಟ್ಲನಪೇಟೆಯಲ್ಲಿ ಸೀರಿಯಲ್ ಕತೆ ಮಾಡ್ತಾಯಿದ್ರು. ಯಾವುದೋ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ ದೇವಸ್ಥಾನದಲ್ಲಿ ಒಂದು ಯಕ್ಷಗಾನ ಕಾರ್ಯಕ್ರಮ ಅಂತ ಪೆಂಟ್ಲನಪೇಟೆ ಬಂದು ಅದಕ್ಕೆ ಆವತ್ತು ಒಂದು ಭೀಷ್ಮನ ಅರ್ಥ ರಾತ್ರಿಯಿಂದ ಬೆಳಗಾದವರೆಗೂ ಒಬ್ಬಳಿಗೆ ಸಿಗ್ತದೆ. ರೌಂಡ್ ಹೊಡಿತದೆ. ಆ ದಿವಸ ಕೇಳಿದವರಿಲ್ಲ. ಎಂತ ಮಾಡಿದ ಶೇಣಿ ಮಾತಾಡ್ತಾರೆ, ನನ್ನ ಮಕ್ಕಳಿಗೂ ಅರ್ಥ ಆಗ್ತದೆ. ಆವತ್ತು ಒಳ್ಳೆ ಭಾಳ ಚೆನ್ನಾಗಿ ಮಾತಾಡಿದ್ರು. ನಾನು ಕರ್ಕೊಂಡು ಬಂದ ನಂತರ ಪುನಃ ಅವರನಿಗೆ ಬೇಕಾದಷ್ಟು ಕರ್ಕೊಂಡು ಕಾಸರಗೋಡಲ್ಲಿ ಸೆಟ್ಲಾದರು. ಮತ್ತು ಮಕ್ಕಳು 3-4 ಜನ ಕಲಿತ್ಕೊಂಡು ಯಾವುದೋ ಅವ್ರದ್ದು ಒಂದು ಲೈನ್ ಅಂದ್ರು. ಯಕ್ಷಗಾನದಲ್ಲಿ ಒಟ್ಟಿಗೆ ಸೇರ್ತೇವೆ. ನಾವು ತಮಾಷೆಯಾಗಿ ಜಾರಿ ಮಾತಾಡಿಕೊಂಡಿರ್ತೇವೆ. ನೀವು ಇಲ್ಲಿಂದ ಬೇಕಲಕ್ಕೆ ಒಂದು 2 ವರ್ಷ ಹೋಗಿದ್ದು ಜೊತೆಗೆ. ಬೇಕಲಕ್ಕೆ ಹೋಗುವ ಅವರು ಅದನ್ನು ತಿದ್ದುಕೊಂಡು ಬೇಕಲ್ಲ ಈಗೆಲ್ಲ ಕೆಲ ಸಂದರ್ಭದಲ್ಲಿ ಅವರು ಹರಿಕತೆ ಜೋಕು ಹೊಡೆಯುವುದರಲ್ಲಿ ಹರಿಕತೆಗಳು. ಮತ್ತು ಮಂಗಳೂರು ಸುಬ್ರಹ್ಮಣ್ಯ ಸದನದಲ್ಲಿ ಪಾವಂಜಲಿ ನವರಾತ್ರಿಗೆ 2 ಕತೆ ಮಾಡಬೇಕು. ನವರಾತ್ರಿಗೆ 2 ಕತೆ ಅವಕಾಶ ಇದೆ. ಏನು ಮಾಡಲಿ ಅಂತ ಹೇಳಿದರು. ಕೆಲಸ ಮಾಡಿ 2 ಅವಕಾಶ ಇದೆಯಲ್ಲ. ಒಂದು ದಿವಸ ಮಹಿಷಾಸುರ ದೇವರಿಗೆ ಜೈ ಮಾಡ್ತಾರೆ. ಇನ್ನು ಉಳಿದ ಅರ್ಧ ಶುಂಭರ ಧೂಮ್ರಾಕ್ಷ ವಲಯ ಅಂತ ದೇವರ ಕೆಳಗೆ ಹಿತವನ್ನು ಮಾಡಿದ್ರು ಅಂತ ಕತೆ ಮುಗಿಸಿ ಎಂದು ಹೇಳಿದೆ. ಅವತ್ತು ಅವರು ತುಂಬಿದ್ರು ಈ ಸ್ಥಾನಿಕರು. ಪಾವಂಜೆಯಲ್ಲಿ ಅಂತೂ ಪಾಪ್ಯುಲರ್ ದಕ್ಷಿಣ ಕನ್ನಡದಲ್ಲಿ ಇದು ಪಾಪ್ಯುಲರ್. ಮತ್ತು ಅವರೆಲ್ಲ ಸೇರಿಕೊಂಡು ನಮ್ಮನ್ನು ಶೃಂಗೇರಿಯಲ್ಲಿ ಬೆಲ್ಲದ ಕೃಷ್ಣ ಭಟ್ರು, ಕಾತರೈ, ದೇರ ಸೀತಾರಾಮಯ್ಯ ಇವರು ನಾವೆಲ್ಲ ಒಟ್ಟಿಗೆ ಕರ್ಕೊಂಡು ಹೋಗ್ತಿದ್ರು. ಸತ್ಯಂಕರ ಬಳ್ಳಾಳರು ಅಲ್ಲಿ ನಾವು ಕೂತಿದ್ದೇವೆ. ಸ್ವಾಮೀಜಿ ಹೊಳೆ ದಾಟಿ ಬರಬೇಕಾದ್ರೆ
ಯಾಕೋ ಬಂದರು. ಅಲ್ಲ, ಅವರಿಗೆ ವೃತ್ತಿ ಬರುವುದು, ಬಳಸಿ ಬರುವುದು ಕಾರು ಲೇಟ್ ಆಗಿರು ಕಾರು ಸಿಗೋದು. ಏನು ಇವತ್ತು ಶ್ರೇಣಿಯವರು ಬಂದಿದ್ದಾರೆ, ಜನ ತುಂಬ ಇದ್ರಲ್ಲಪ್ಪ. ಅದೇ ಸ್ವಾಮೀಜಿ ಅವರು ಆಗಿದ್ರು ಮಾಡಿದರು. ಅವರ ಒಟ್ಟಿಗೆ ಇರೋದು ನಾನು ಒಬ್ಬನೇ, ಶ್ರೇಣಿಯವರೊಟ್ಟಿಗೆ. ಸ್ವಾಮೀಜಿ ಹತ್ರ ಕೂತ್ಕೊಂಡು ನೀವು ಶ್ರೇಣಿ ಬಂದಿದ್ದಾರೆ, ಜನ ತುಂಬ ಇದ್ದಾರೆ. ಶ್ರೇಣಿ ಬುದ್ಧಿಯವರೇ ಕಲ್ಪನೆ ಆಗಬೇಕು, ಯಾವ ಕಥೆ ನಾನು ಮಾಡಬೇಕು ಅಂತ. ಅದು ಹೇಳ್ಬೇಕು, ಕಲ್ಪನೆ ಆಗಬೇಕು, ಕೇಳ್ಕೊಳ್ತೀನಿ. ಅವರು ಶೃಂಗೇರಿ ಸ್ವಾಮಿ ಯಾವುದು ಬೇಕಾದ್ರೂ ಮಾಡಿ, ನೀವು ಏನು ಹೇಳಿದ್ರೆ ಜನ ಕೇಳ್ತಾರೆ. ಸೇನೆ ಅವರಿಗೆ ಕಡೆಗೆ ರಾಮ ಪಟ್ಟಾಭಿಷೇಕ, ರಾಮೋತ್ಸವ, ರಾಮನ ಪಟ್ಟಾಭಿಷೇಕದ ಕತೆ ಕೊಟ್ಟರು, ಪಂಡಿತರ ಕತೆ ಮುಗಿದು ಆಗು ಮೇಲೆ ಇಳಿದು ಬರುವಾಗ ನಿನ್ನೆ ಗುರುಗಳು ನಿಮಗೊಂದು ಆಶೀರ್ವಾದ ಮಾಡಿದ್ದಾರೆ. ಯಾಕೆ ಎಲ್ಲರ ಕಾರಣಗಳಿದ್ದಾರೆ. ಏನು ಅಲ್ಲ, ನೀವೇನು ಹೇಳಿದ್ರೆ ಜನಗಳು ಕೇಳ್ತಾರೆ. ಅವರನ್ನು ನಾಡ್ದ ಮತ್ತೆ ತಿಳ್ಕೊಂಡಿದ್ದೀವಿ, ನೀವು ಹೇಳಿದ್ರೆ ಜನ ಕೇಳ್ತಾರೆ ಅಂತ ಹೇಳಿದ್ದಾರೆ. ಕಡೆಗೆ ಅದೇ ಪ್ರಸವ. ಪ್ರಯಾಣ ಪೂರ್ತಿ ಅದೇ ಜೋಕ್ಸ್. ಮಾತಾಡ್ತಾರಪ್ಪ, ಮಾತಾಡ್ಬೇಕು, ಎದುರು ನೋಡು. ನಾವು ಭಾರಿ ಕಲಾವಿದ ಎದುರು ನೋಡುದು ಶ್ರೇಣಿ ಗೋಪಾಲ್. ಅತ್ಯಂತ ನಿಗೂಢವಾದ ಬಂಟ್ವಾಳದಲ್ಲಿ ಜಗನ್ನಾಥ ಶೆಟ್ಟಿಯಲ್ಲಿರೋ 10 ಪದ್ಯ ಹಾಡಬೇಡಿ ಕೂತ್ಕೊಂಡು ನಾನು ಕೂತಿದ್ದೇನೆ. ಇವರು ಪಾಂಡವನಲ್ಲಿ ವೇಷ ಕಳಿಸಿ ಬಂದರು. ಪದಕ್ಕೂ ನಮನೇನಾ ಅಲ್ಲಿಗೆ ಆಯಾಸ ಕೊಡೋದು. ಆ ಥರ ಮಂದಿಯವರು ಕೊಡುವುದಿಲ್ಲ. ಅವರು ರೌಂಡ್ ಬರ್ತದೆ. ಒಂದು ಹನುಮಂತನಿಗೆ, ಒಂದು ಸೀತೆಗೆ, ರಾವಣನಿಗೆ ಬರುವ ಸೀತಾ ಅಪಹರಣ ಅಲ್ಲ, ಇಂದ್ರಜಿತ್ ಯುದ್ಧದಲ್ಲಿ ಸೀತೆ ಕೊಲೆ ಆಗಿ ಅದನ್ನು ಮಾಡಿದರೆ ಈ ಅಗ್ಗಿತರು, ಗಡ್ಡದ ಅಗ್ಗಿತರು ಹನುಮಂತ ಅವರಿಗೆ ನನ್ನ ಹತ್ರ ಸ್ವಲ್ಪ ಸರಿ ಇರಲಿಲ್ಲ. ಅವರಿಗೆ ಹನುಮಂತನ ಪದ ತೆಗೆದು ಕೊಡ್ತಾ ಇದ್ದೀನಿ. ಮತ್ತೆ ಕೊಲ್ಲಬೇಡಯ್ಯ ಈ ಹೆಣ್ಣಾದ್ರೆ ಬಂತೀವಿ, ಕೊಲ್ಲಬೇಡಯ್ಯ ಹೆಣ್ಣಾದ್ರೆ ಮಾಯಾ ಸೀತಾಳೆ, ಯಾರು ಕೊಲ್ಲಬಾರದು? ಇವರು ಪ್ರಶ್ನೆ, ಯಾರು ಕೊಲ್ಲಬಾರದು ಹೇಳಿ. ಅದೇ ನಿಮ್ಮಲ್ಲಿ ದೊಡ್ಡವರು ಯಾರು ಕೊಲ್ಲಬಾರದು? ಅಥವಾ ಎಲ್ಲಿ ಬರೋದು? ತಾಟಕಿಯನ್ನು ಕೊಂದದ್ದು ನಿಮ್ಮವನಲ್ಲೂ ಅಂತ ಅಷ್ಟೊತ್ತಿಲ್ಲ. ತಂದಿಡುವುದು ಅಲ್ಲಿಗೆ. ತಾಟಕಿಯನ್ನು ಕೊಂದದ್ದು ಯಾರು ಅಂತ ಲಕ್ಷ್ಮಣ ಯಾರು ಕೊಲ್ಲಬಾರದು ಹೇಳು. ತಮಾಷೆ ಬೆಳಗಾದವರಿಗೆ ಎಲ್ಲರಿಗೂ ಮಾತಿಗೆ ಅವರು ಹಿಡಿದೇ ಮತ್ತೆ ಬಿಡುವುದಿಲ್ಲ. ಅದೊಂದು ಬಾಯಿಗೊಡಿಕತನ ಮಾತಾಡಿ ಮಲ್ಲಿಕಾರ್ಜುನ ದೇವಸ್ಥಾನದ ಎದುರು ಪಾಲಿಕೆ ಭವನ ಅದು ಚೆನ್ನಾಗಿ ಕೈಯಲ್ಲಿ ಇಟ್ಕೊಂಡಿದ್ದಾರೆ. ಅವರು ಆವಾಗ ಪಂಚಾಯತ್ ಮೆಂಬರ್ ಎಲ್ಲ ಆಗಿದ್ದಾರೆ. ಕಡೆಗೆ ಪೇಟೆಯಲ್ಲೆಲ್ಲ ಇವರು ಮಹಾ ಕದಿಮರು ಅಂತ ಹೇಳ್ಕೊಂಡು ಜನ ಹೇಳ್ಕೊಂಡಿದ್ದಾಗ ನಾನು ಬೇಕಾಯ್ತು. ನಾನು ಆಫೀಸಿಗೆ ಹೋಗಿದ್ದೆ. ಸರ್, ಈ ವರ್ಷ ಸಮ್ಮೇಳನಕ್ಕೆ ನೀವು ಅಧ್ಯಕ್ಷರಾಗಬೇಕು ಅಂತ. 3 ದಿವಸದ ಕಾರ್ಯಕ್ರಮ ನಾನು ಅಧ್ಯಕ್ಷರಾಗಿ ಮಾಡಿದ್ದು.
3 ದಿವಸಕ್ಕೆ ಅಧ್ಯಕ್ಷರನ್ನಾಗಿ ಮಾಡಿ 3ನೇ ದಿವಸ ನಾನು ಮಾತ್ರ. ಅತಿಥಿಗಳಾಗಿ ರಂಜೀರ ಸ್ವಾಮೀಜಿ, ಕೇಶವಾನಂದ ಭಾರತಿ. ನಾನು ಬೇರೆ ತಗೊಂಡೆ ವೀಣಾ ವೇಣು ಮೃದಂಗ, ವೀಣಾ ವೇಣು ಮೃದಂಗ ಈ 3 ವಿಭಾಗವು ಒಂದಕ್ಕೊಂದು ಒಟ್ಟಿಗೆದ್ದು ಅದರ ಪ್ರತ್ಯೇಕತೆಯನ್ನು ತೋರಿಸ್ತದೆ. ವೀಣೆಯಲ್ಲಿ ತಂತಿಯಲ್ಲಿ ಬರುವಂಥ ವಿಚಿತ್ರ ಆ ಸಂಗೀತದ ಎಲ್ಲ ಭಾಗವೂ ಬರುವಂಥದ್ದು ವೀಣೆಯಲ್ಲಿ. ವೇಣು ಅದರಲ್ಲೇ ಬರುತ್ತದೆ. ವೇಣುವಲ್ಲಿ ಮೃದಂಗದಲ್ಲಿ ಇರ್ತದೆ. ಈ 3 ವಾದ್ಯಗಳು ವಿಮರ್ಶೆ ಮಾಡುವಂಥದ್ದು. ಅಧ್ಯಕ್ಷ ಭಾಷಣದಲ್ಲಿ 3 ವಿಮರ್ಶೆ ಮಾಡುವಂಥದ್ದು. ಬೇರೆ ಬೇರೆ ವಿಮರ್ಶೆ ಮಾಡಿದರೆ ಎಷ್ಟು ಹೇಳಿದರೂ ಮುಗಿಯದ ಪ್ರಶ್ನೆ. ಇದನ್ನು ಅಭ್ಯಾಸ ಮಾಡಿದ ಸಂಗೀತಗಾರರಿಗೆ ಬಹಳ ಹೊತ್ತು ಮಾತಾಡುವುದು ಇರ್ತದೆ, ಕಡಿಮೆ ಮುಗಿಸುವಂಥದ್ದು ಇರ್ತದೆ. ಆಮೇಲೆ ಟೀಮ್ನವರು, ಕೆಲವು ಟೀಮ್ನವರೆಲ್ಲ ಬಂದು ಇಲ್ಲಿ ಕಾಲಕ್ರಮ ನೀಡಿದ್ದಾರೆ. ಇದು ಕನ್ನಡ ನಾಡಲಿ ಹುಟ್ಟಲು ಪುಣ್ಯವು ಬೇಕು, ದೇವರ ದಯೆಯಿಂದಲಿ ಈ ಭಾಗ್ಯವು ದೊರೆತರೆ ಸಾಕು. ಹೈ